ಅಲ್ಲ ಜಸ್ಟ್ ಒಂದು ಎಲ್ಲಿಂದ ತೋಟಗಾರಿಕೆ ಇಲಾಖೆ ಇವರ ಒಂದು ಸಹಯೋಗದೊಂದಿಗೆ 2025 ಸಾಲಿನ ಫಲಪುಷ್ಪ ಪ್ರದರ್ಶನವನ್ನು 25/1/2025ರಿಂದ 27/1/2025ರವರೆಗೆ ತೋಟಗಾರಿಕೆ ಇಲಾಖೆಯ ಪುಷ್ಪ ಹರಾಜು ಕೇಂದ್ರದ ಆವರಣದಲ್ಲಿ ಮಾಡ್ತಾ ಇದ್ದೀವಿ. ಇದು 15ನೇ ಫಲಪುಷ್ಪ ಪ್ರದರ್ಶನ ಆಗಿದೆ. 25ರಂದು ಬೆಳಿಗ್ಗೆ 9:30 ಗಂಟೆಗೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಶಾಸಕರು ಇವರುಗಳ ಒಂದು ಸಮಕ್ಷಮದಲ್ಲಿ ಮಾಡಲಿದ್ದೇವೆ. ಈ ಸಲದ ಫಲಪುಷ್ಪ ಪ್ರದರ್ಶನದ ವಿಶೇಷ ಏನೆಂದರೆ ಸುಮಾರು 7,000 ಸಂಖ್ಯೆಯ 23 ಜಾತಿಯ ಹೂವಿನ ಗಿಡಗಳು ಅದನ್ನು ಪ್ರದರ್ಶನಕ್ಕೆ ಇಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಪೆಟೋನಿಯಾ, ಸೆಲೋಶಿಯಾ, ಸಾಲ್ವಿಯಾ, ಸೇವಂತಿಗೆ, ಚೆಂಡು ಹೂ, ಝೀನಿಯಾ, ಚೈನಾ ಆಸ್ಟರ್, ಬಾಲ್ಸಮ್, ಟೊರೇನಿಯಾ, ಯುಜಿನಿಯಾ, ಗುಲಾಬಿ, ಟೆಕೋಮಾ, ದಾಸವಾಳ, ಫ್ಯಾನ್ಸಿ, ಇಂಪೇಷನ್ಸ್ ಇಂಥ ಗಿಡಗಳನ್ನೆಲ್ಲ ಆಕರ್ಷಕವಾಗಿ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳ ಒಂದು ಉಸ್ತುವಾರಿ ಮೇರೆಗೆ ಅದನ್ನು ಪ್ರದರ್ಶನ ಮಾಡ್ತಾರೆ. ಮುಖ್ಯವಾಗಿ ಈ ಸಲ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ 1,25,000 ಸಂಖ್ಯೆಯ ಹೂಗಳನ್ನು, ವಿವಿಧ ಜಾತಿಯ ಹೂಗಳನ್ನು ಬಳಸ್ತಾರೆ. ಅದರ ಮೂಲಕ ವಿವಿಧ ಕಲಾಕೃತಿಗಳನ್ನು ಕೂಡ ಮಾಡುವವರಿದ್ದಾರೆ. ಅದರ ಜೊತೆಗೆ ವಿಶೇಷವಾದಂತಹ ಒಂದು ಆಕರ್ಷಣೆ ಏನಂದರೆ ಈ ಸಲ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆಗಳು, ಅದರಲ್ಲಿ ಮುಖ್ಯವಾಗಿ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಮತ್ತು ಯುವ ನಿಧಿ, ಈ ಯೋಜನೆಗೆ ಸಂಬಂಧಪಟ್ಟ ಕಲಾಕೃತಿಗಳ ಒಂದು ಪ್ರದರ್ಶನವನ್ನು ಮಾಡ್ತಾರೆ. ಅದನ್ನು ಹೂಗಳನ್ನೇ ಇಟ್ಟುಕೊಂಡು ಹೂಗಳಲ್ಲೇ ಅಲಂಕರಿಸಿ ಆ ಒಂದು ಯೋಜನೆಗಳ 5 ಯೋಜನೆಗಳ ಕಲಾಕೃತಿಗಳನ್ನು ಮಾಡುವಂಥದ್ದು ವಿಶೇಷ. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನಿರ್ದೇಶನದ ಮೇರೆಗೆ ಈ ಸಲ ಈ ಒಂದು ಕಾನ್ಸೆಪ್ಟನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ಸಲ ಈ ವರ್ಷ ನಿಮಗೆಲ್ಲ ಗೊತ್ತಿದೆ, ಸುವರ್ಣ ಕರ್ನಾಟಕದ ಒಂದು ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೆವು. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಹೂಗಳಿಂದ ಮಾಡಿರುವಂಥ ಕರ್ನಾಟಕದ ಒಂದು ಪ್ರತಿಕೃತಿಯನ್ನು ಕೂಡ ಪ್ರದರ್ಶನ ಮಾಡ್ತೇವೆ.